ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮಂಡಕ್ಕಿ ಉಂಡೆನ ಹೇಗ್ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನ್ ತೋರಿಸಿರೋ ಟಿಪ್ಸ್ ಮತ್ತೆ ಟ್ರಿಕ್ಸ್ ನ ಯೂಸ್ ಮಾಡಿ ಮಂಡಕ್ಕಿ ಉಂಡೆನ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದೇ ಒಂದ್ ಕಾಳು ಮಂಡಕ್ಕಿ ಕೂಡ ವೇಸ್ಟ್ ಆಗಲ್ಲ. ಮೊದಲಿಗೆ ನಾನಿಲ್ಲಿ ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದೀನಿ. ನಂತರ ಒಂದು 3 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನ ತಗೊಂಡಿದೀನಿ. ಇದು ಆಪ್ಷನಲ್, ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬಿಡಿ. ನಂತರ ಒಂದ್ 4 ಚಮಚ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿನ ತಗೊಂಡು ಎಳ್ಳು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಹುರಿದು ತೆಗೆದಿಟ್ಕೊಂಡ್ಬಿಡ್ಬೇಕು. ನಿಮ್ಗೆ ಇವೆರಡು ಬೇಡ ಅಂದ್ರೆ ಸ್ಕಿಪ್ ಮಾಡಿ, ಬೇಕು ಅಂದ್ರೆ ಹಾಕಿ, ತುಂಬಾ ಚೆನ್ನಾಗಿರತ್ತೆ. ಇದ್ರ ಜೊತೆಗೇನೆ ಶೇಂಗಾನ ಹುರಿದು ಬೇಳೆ ಮಾಡಿ ಅದನ್ನು ಕೂಡ ತಗೋಬಹುದು. ಅದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಇದಾದ ನಂತರ ಅದನ್ನ ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಂಡು 250 ml ಕಪ್ ಅಲ್ಲಿ 3 ಕಪ್ ಆಗುವಷ್ಟು ಮಂಡಕ್ಕಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಗಟ್ಟಿ ಮಂಡಕ್ಕಿನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ತೆಳು ಮಂಡಕ್ಕಿನಲ್ಲೂ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಗರ್ಗರಿಯಾಗಿತ್ತು. ಆದ್ರೂ ಕೂಡ ನಾನು ಸ್ವಲ್ಪ ಹೊತ್ತು ಇದನ್ನ ಬಿಸಿ ಮಾಡ್ಕೊಂಡು ತಗೊಳ್ತೀನಿ. ಈ ತರ ಮಾಡೋದ್ರಿಂದ ಉಂಡೆ ಕಟ್ಟಿ ಆದ ನಂತರ ಕೂಡ ಇದೊಂದು ತಿಂಗಳಿಟ್ರು ಕೂಡ ಹಾಳಾಗಲ್ಲ. ಸೊ ಆ ಟೈಮಲ್ಲಿ ಅದು ಸಾಫ್ಟ್ ಆಗಲ್ಲ, ಅವಾಗ್ಲೂ ಕೂಡ ಚೆನ್ನಾಗಿರುತ್ತೆ, ಗರ್ಗರಿಯಾಗಿರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಳ್ಳಿ. ಈಗ ಮಂಡಕ್ಕಿನೂ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಯ್ತು. ನಂತರ ಅದೇ ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲ, 3 ಇಂದ 4 ಚಮಚ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೀರ್ ಜಾಸ್ತಿ ಹಾಕಿದ್ರೆ ಪಾಕ ಬರೋದು ಲೇಟ್ ಆಗತ್ತೆ, ಕಡಿಮೆ ಹಾಕಿದ್ರೆ ಬೇಗ ಬರುತ್ತೆ. ನೀರ್ ಒಂಚೂರು ಹೆಚ್ಚು ಕಮ್ಮಿ ಹಾಕಿದ್ರು ಕೂಡ ಏನು ತೊಂದ್ರೆ ಆಗೋದಿಲ್ಲ. ಮತ್ತೆ ನಾನ್ ತಗೊಂಡಿರೋ 3 ಕಪ್ ಮಂಡಕ್ಕಿಗೆ 1 ಕಪ್ ಆಗುವಷ್ಟು ಬೆಲ್ಲ ಸರಿ ಆಗತ್ತೆ. ಇದಕ್ಕಿಂತ ಕಮ್ಮಿ ಬೇಕಾದ್ರೂ ಹಾಕಿ, ಜಾಸ್ತಿ ಮಾತ್ರ ಹಾಕಕ್ ಹೋಗ್ಬಿಡಿ, ತುಂಬಾ ಸ್ವೀಟ್ ಅನ್ಸುತ್ತೆ. ಈಗ ಪಾಕನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟ್ ಅಲ್ಲಿ ನೀರನ್ನ ತಗೊಂಡು ಅದಕ್ಕೆ ಒಂದ್ 2 ಹನಿಯಷ್ಟು ಪಾಕನ ಸೇರಿಸಿ ನೋಡ್ಬೇಕು. ಈ ತರ ಅದು ತುಂಬಾ ಸಾಫ್ಟ್ ಆಗಿದ್ದು ಎಳೆದ್ರೆ ರಬ್ಬರ್ ತರ ಸ್ಟ್ರೆಚ್ ಆಗುತ್ತೆ ಅನ್ನೋದಾದ್ರೆ ಪಾಕ ಇನ್ನೂ ಕರೆಕ್ಟ್ ಆಗಿ ಬಂದಿಲ್ಲ ಅಂತಾನೆ ಅರ್ಥ. ಈಗ ಇದನ್ನ ಮತ್ತೆ ಕಡಿಮೆ ಊರಿನಲ್ಲಿನೇ ಕುದಿಸ್ಕೊಂಡ್ ಹೋಗ್ಬೇಕು. ಈ ಪಾಕನ ಹೈ ಫ್ಲೇಮ್ ಅಲ್ಲಿ ಕುದಿಸ್ಕೊಳಕ್ ಹೋಗ್ಬೇಡಿ, ಕಹಿ ಕಹಿ ಬಂದ್ಬಿಡತ್ತೆ, ಸೀದೋಗೋ ಚಾನ್ಸಸ್ ಇರತ್ತೆ, ನಿಭಾಯಿಸಕ್ ಆಗಲ್ಲ. ಸೊ ಕಡಿಮೆ ಊರಿನಲ್ಲಿನೇ ಪಾಕ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ಮತ್ತೆ ಪಾಕನ ಚೆಕ್ ಮಾಡ್ಕೊಂಡಿದೀನಿ. ಪಾಕ ಈ ತರ ಗಟ್ಟಿಯಾಗಿ ತಣ್ಣಂತ ಸೌಂಡ್ ಬರ್ಬೇಕು. ಈ ತರ ಸೌಂಡ್ ಬಂದ್ರೆ ಪಾಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಮಿಡಿಯೇಟ್ ಆಗಿ ಗ್ಯಾಸ್ನ ಆಫ್ ಮಾಡ್ಕೊಂಡು ಹುರಿದಿಟ್ಕೊಂಡಿರೋ ಮಂಡಕ್ಕಿ, ಎಳ್ಳು ಮತ್ತೆ ಪುಟಾಣಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಬೇಗ ಬೇಗ ಮಾಡ್ಕೊಳ್ಬೇಕು, ಸ್ವಲ್ಪನೂ ತಡ ಮಾಡ್ಬಾರ್ದು. ಇಲ್ಲ ಅಂದ್ರೆ ಅದು ಗಟ್ಟಿ ಆಗ್ಬಿಡತ್ತೆ. ಸರಿಯಾಗಿ ಒಂದೇ ತರ ನಾವು ಉಂಡೆ ಕಟ್ಟಕ್ ಆಗಲ್ಲ, ಉಂಡೆ ಕಟ್ಟಕ್ಕೆ ಬರಲ್ಲ, ಗಟ್ಟಿ ಆಗ್ಬಿಡತ್ತೆ. ಹಾಗಾಗಿ ನಾವು ಬೇಗ ಬೇಗ ಮಾಡ್ಕೊಳ್ಬೇಕು, ಸ್ವಲ್ಪನೂ ತಡ ಮಾಡ್ಬಾರ್ದು. ಈ ಮಧ್ಯದಲ್ಲಿ ಒಂದ್ 2 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದೀನಿ. ತುಪ್ಪ ಸೇರಿಸೋದ್ರಿಂದ ಕೈಗೆ ಅದು ಅಂಟ್ಕೊಳ್ಳೋದಿಲ್ಲ. ಕೈಗೆ ಅಂಟ್ಕೊಂಡ್ಬಿಟ್ರೆ ಬಿಸಿ ಇದ್ದಾಗ ಕೈಯೆಲ್ಲ ಕೆಂಪಾಗಿ ತುಂಬಾ ಉರಿಯುತ್ತೆ, ಬಿಸಿ ಇರುತ್ತೆ, ಕಟ್ಟಕ್ಕೆ ಆಗಲ್ಲ. ಹಾಗಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳುವಾಗ ಒಂದ್ 2 ಚಮಚ ತುಪ್ಪ ಸೇರಿಸ್ಬೇಕು. ಚೆನ್ನಾಗಿ ಅಂಟ್ಕೊಳ್ದೆ ನೀಟಾಗಿ ಬರುತ್ತೆ, ಒಳ್ಳೆ ಶೈನಿಂಗ್ ಕೂಡ ಇರುತ್ತೆ ಉಂಡೆಗೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ನೋಡ್ತಾ ಇರ್ಬೋದು, ಕೈಯಲ್ಲಿ ಮುಟ್ಟಕ್ ಆಗ್ತಾ ಇಲ್ಲ, ತುಂಬಾ ಬಿಸಿ ಇದೆ. ಹಾಗಾಗಿ ಅದೇ ಸೌಟಲ್ಲೇನೆ ಸ್ವಲ್ಪ ಆ ಮಿಶ್ರಣ ತಗೊಂಡು ಅಲ್ಲೇನೆ ನಿಧಾನಕ್ಕೆ ಶೇಪ್ ಕೊಟ್ಕೊಂಡು ಆ ನಂತರ ಕೈಯಲ್ಲಿ ತಗೊಂಡು ಬೇಗ ಬೇಗ ಈ ತರ ಉಂಡೆ ಕಟ್ಕೋಬೇಕು. ನಾವು ಸಡನ್ ಆಗಿ ಕೈಯಲ್ಲೇ ತಗೊಂಡ್ಬಿಟ್ರೆ ತುಂಬಾ ಬಿಸಿ ಇರತ್ತೆ, ನಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ. ಹಾಗಾಗಿ ಈ ತರ ಒಂದ್ ಸ್ವಲ್ಪ ಸೌಟಲ್ಲೇ ತಗೊಂಡು ಅಲ್ಲೇ ಒಂದು 80-90% ಶೇಪ್ ಕೊಟ್ಕೊಂಡು ಆ ನಂತರ ಕೈಯಲ್ಲಿ ನಿಧಾನಕ್ಕೆ ಉಂಡೆ ಕಟ್ಬಿಟ್ರೆ ಸರಿ ಆಗತ್ತೆ. ಕೆಲವರು ಪ್ಲಾಸ್ಟಿಕ್ ಕವರ್ ಅನ್ನ ಯೂಸ್ ಮಾಡ್ತಾರೆ, ಅದರಿಂದ ಒಳ್ಳೇದಲ್ಲ. ಒಂದೊಂದ್ಸಲ ಪ್ಲಾಸ್ಟಿಕ್ ಕರ್ಗೋಗೋ ಚಾನ್ಸಸ್ ಕೂಡ ಇರತ್ತೆ. ಹಾಗಾಗಿ ಈ ತರ ಒಂದ್ ಸೌಟ್ ತಗೊಳ್ಳಿ. ಅದಕ್ಕೆ ಆಲ್ರೆಡಿ ನಾವು ತುಪ್ಪ ಹಾಕಿ ಮಿಕ್ಸ್ ಮಾಡದ್ವಲ್ಲ, ಅದೇ ತುಪ್ಪ ಸಾಕು, ಮತ್ತೆ ಎಕ್ಸ್ಟ್ರಾ ತುಪ್ಪ ಸವರೋದೇನ್ ಬೇಡ. ಒಂಚೂರು ನಿಧಾನಕ್ಕೆ ಅಲ್ಲೇನೆ ಶೇಪ್ ಕೊಟ್ಕೊಂಡು ನಂತರ ಕೈಯಲ್ಲಿ ತಗೊಂಡು ಉಂಡೆ ಮಾಡ್ಕೊಂಡ್ಬಿಡಿ. ನೋಡ್ತಾ ಇರ್ಬೋದು, ತಳದಲ್ಲಿ ಒಂದ್ ಸ್ವಲ್ಪನೂ ಅಂಟ್ಕೊಳ್ದೆ ಎಲ್ಲಾನು ನೀಟಾಗಿ ಬಂದಿದೆ. ಜಾಸ್ತಿ ಏನು ವೇಸ್ಟ್ ಆಗಿಲ್ಲ. ಕೆಲವು ಸಲ ತುಂಬಾ ಮಂಡಕ್ಕಿ ಅಂಟ್ಕೊಂಡು ಎಲ್ಲ ಅದು ಕೈಗೆ ಬರ್ದಂಗ್ ವೇಸ್ಟ್ ಆಗ್ಬಿಡುತ್ತೆ. ಆತರ ಏನೂ ಆಗಿಲ್ಲ, ಪರ್ಫೆಕ್ಟ್ ಆಗಿ ಬಂದಿದೆ. ಇದೇ ತರ ನೀವು ಕೂಡ ಮಾಡಿ ನೋಡಿ, ಹೇಗ್ ಬಂತು ಅಂತ ತಿಳಿಸಿ. ಐ ಹೋಪ್ ಇವತ್ತಿನ ಈ ಮಂಡಕ್ಕಿ ಉಂಡೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.